ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಈ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ನಮ್ಮ ಚಾನಲ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ಓನ್ಲಿ ರಿಲೇಟೆಡ್ ಎಜುಕೇಷನ್ ಕಂಟೆಂಟ್ ಮಾತ್ರ ಇರ್ತದೆ. ಸೊ ಹಂಗಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಏನಾದರೂ ಒಂದು ವಿಷಯ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿರ್ತದೆ. ಹಂಗಾಗಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡ್ಕೊರಿ. ಆ್ಯಂಡ್ ಸಾಧ್ಯ ಆಗ್ತಂದ್ರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಆಯಿತಾ. ಸೊ ಇವಾಗ ನಾನು SC/ST ಸ್ಟೂಡೆಂಟ್ಗೆ ಎಷ್ಟೊಂದು ಅಮೌಂಟ್ ಅಂತ ಹೇಳಿದ್ದೆ, ವಿತ್ ಲೈಫ್ ಪ್ರೂಫ್ ಅಂತ ಹಾಕಿದ್ದೀನಿ. ತಮ್ಮಲ್ಲಿ ನೋಡ್ಕೊಂಬಂದಿದ್ದೀರಾ. ಸೊ ಹೌದು, ಕರೆಕ್ಟ್. ಯಾಕಂತಂದರೆ ಈಗ ನಾನು ಈಗ ಹೇಳ್ತಾ ಹೋಗ್ತಿರೋದು ಕೂಡ ಅದೇ ವಿಷಯ. ಆ್ಯಂಡ್ ವಿತ್ PDF ಲೈಫ್ ಪ್ರೂಫು 2025-26 ತೋರಿಸ್ತಾ ಇದ್ದೀನಿ. ನೀವು ಇವಾಗಲೇ ನೋಡ್ತಂತಂದರೆ ನಿಮಗೆ ಈಸಿ ಆಗ್ತದೆ. ಮುಂದೆ ಇನ್ನೂ ಕೂಡ ಚೇಂಜಸ್ ಆಗಿದ್ದಾಗ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಆಯಿತಾ. ಈ ಒಂದು ಸ್ಟೂಡೆಂಟ್ ನೋಡಿ, ಇಂಜಿನಿಯರಿಂಗು B3 ಓಕೆ, 3rd ಇಯರ್ ಇದ್ದಾನೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದಾನೆ. ಓಕೆ, ಸೊ ಹಾಗಾಗಿ ಡೇ ಸ್ಕಾಲರ್ ಇದ್ದಾನೆ. ಓಕೆ, ಡೇ ಸ್ಕಾಲರ್ ಇದ್ದಾನೆ. ಸೊ ಹಂಗಾಗಿ ST ಇದ್ದಾನೆ, ಆಯಿತಾ. ST ಇದ್ದಾನೆ. ಸೊ ಅಪ್ಲಿಕೇಶನ್ ಸ್ಟೇಟಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ. ಲೈಕ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇಲ್ಲಿ ಸ್ಕಾಲರ್ಶಿಪ್ ಕಾಂಪೊನೆಂಟ್ ಅಪ್ರೂವಲ್ ಫಾರ್ ಪೇಮೆಂಟ್ ಅಂತಂದು. ಸೊ ಈ ಒಂದು ಸ್ಟೂಡೆಂಟ್ಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ತದೆ. ಎಷ್ಟು ಸ್ಟೂಡೆಂಟ್ಗೆ OB ಸ್ಟೂಡೆಂಟ್ ಐತಂತಂದರೆ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆ ಬರ್ತಿರ್ತದೆ. ಸೊ ಹಂಗಾಗಿ ಇವರಿಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಬೇರೆ ಬೇರೆ ಸ್ಟೂಡೆಂಟ್ಗೆ ಮೈನಾರಿಟಿ ಸ್ಟೂಡೆಂಟ್ ಅವ್ರಿಗೆ ಕೂಡ ಅಂದರೆ ಮೈನಾರಿಟಿ ಅವ್ರದ್ದು ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಆಗ್ತದೆ. ಸೊ SC ಸ್ಟೂಡೆಂಟ್ಗೆ ನಿಮ್ಗೆ ಗೊತ್ತಿರೋಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಆಯಿತಾ. ಸೊ ಇವರಿಗೆ ಅಮೌಂಟ್ ಕೂಡ ತೋರಿಸ್ತಾ ಇದೆ, ಮೆನ್ಷನ್ ತೋರಿಸ್ತಾ ಇದೆ ನೋಡಿ. ಓಕೆ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಷ್ಟು ಸ್ಟೂಡೆಂಟ್ಗೆ ಒಂದು 5,501, ಇನ್ನೊಂದು 82,935 ಒಂದು. ಓಕೆ, ಯಾವ್ಯಾವಪ್ಪ ಅಂತ ಕೇಳ್ತಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ನಿಮಗೆ ಗೊತ್ತಿರುವಾಗೆ ವಿದ್ಯಾಸಿರಿ ಕಡೆಯಿಂದ ಕೊಡಬೇಕು. ಈ ಒಂದು ವಿದ್ಯಾಸಿರಿ ಇನ್ಕೆ ಸೆಲೆಕ್ಷನ್ ಆಗಿತ್ತು ಅಂತಂದರೆ ಇದ್ರ ಕೂಡ ಅಮೌಂಟ್ ಬರ್ತಿತ್ತು. ಬಟ್ ಇವನಿಗೆ ವಿದ್ಯಾಸಿರಿಯಿಂದ ಸೆಲೆಕ್ಷನ್ ಆಗಿಲ್ಲ. ಆ್ಯಂಡ್ ಇನ್ನೊಂದು ಬಂದಿರತಕ್ಕಂಥದ್ದು ಗೊತ್ತಿದೆ, ಇವರಿಗೆ ಶುಲ್ಕ ಮರುಪಾವತಿ ಅಂತ ಏನು ಕರಿತೀವಿ, ಫೀ ರಿಮರ್ಸ್ಮೆಂಟ್, ಅಥವಾ ಇವರಿಗೆ ಬರತಕ್ಕಂಥ ಅಮೌಂಟ್ ವಾಪಸ್ ಎಲ್ಲರೂ ಕೂಡ ನಿಮ್ಮ ಕಾಮನ್ ಆಗಿ ಎಲ್ಲರೂ ಕೂಡ ಬರ್ತೈತಲ್ವ. ಯಾವುದೇ ಬರ್ದಿದ್ರು ಕೂಡ ಇದೊಂದು ಫಿಕ್ಸ್ ಬರುತ್ತೆ ಅಂತ ಹೇಳ್ತಿರ್ತೀವಿ, ಅದು ಇದು. ಓಕೆ, ಸೊ ಎರಡೂ ಕೂಡ ಕಂಬೈಂಡ್ ಆಗಿ ಎಷ್ಟಪ್ಪ ಆಗ್ತದೆ ಇಲ್ಲಿ ಕಾಣಿಸ್ತಿದೆ ನೋಡಿ. 55,000, 82,932 ಸೇರಿ 82,435 ಆಗ್ತದೆ. ಸೊ ಎಲ್ಲನೂ ಕೂಡ SS ಅಂತ ಆಗಿಬಿಟ್ಟು ವಿತ್ ಕ್ರೆಡಿಟ್ ನೋಡಿ. ನಾನು ಇವತ್ತು ಡೇಟ್ ವಿಡಿಯೋ ಮಾಡ್ತಿರೋದು January 10, ಆಯಿತಾ. January 10ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಮೌಂಟ್ ಬಂದಿರತಕ್ಕಂಥದ್ದು ಈ ಸ್ಟೂಡೆಂಟ್ಗೆ January 3 ಅಂದರೆ January 3, 2026ಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ. ಅಕೌಂಟು ಕೂಡ ಡೀಟೇಲ್ UTR ನಂಬರ್ ಕಾಣಿಸ್ತಿದೆ. ಡೀಟೇಲ್ ಯಾವ ಅಕೌಂಟು ಎಂಥ ಕತೆ ಈ ಸಕ್ಸಸ್ ಕೂಡ ಆಗಿದೆ. ಸೊ SS ಸ್ಟೂಡೆಂಟಿಗೆ ನೀವು ಏನಾದರೂ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂದರೆ ಎಷ್ಟು ಅಂತಂದರೆ ಬೇಸ್ಡ್ ಆನ್ ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ, ಆಯಿತಾ. ಸೊ 88,000 ಅಂದ ತಕ್ಷಣ ಈಗ ಕೆಲವೊಂದಿಷ್ಟು ಹುಡುಗರು ಹೆಂಗೆ ಮಾಡಿರ್ತಾರೆ, ಅಡ್ಮಿಷನ್ ಥ್ರೂ ಆಗಿರ್ತೀರ. ಸೊ ಹಂಗಾಗಿ ನಿಮ್ಗೆ ಏನಪ್ಪ ಅಂತಂದರೆ ಥ್ರೂ ಆದವ್ರಿಗೆ ಮಾತ್ರ ಬರೋದು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಅಂದರೆ ಬರೋದು ಸ್ಕಾಲರ್ಶಿಪ್ಪು. ಸೊ ನಿಮಗೆ ಗೌರ್ಮೆಂಟ್ ಕಾಲೇಜ್ ಅಂತಂದರೆ ನಿಮಗೆ ಅಮೌಂಟು ಬೇರೆ ಡಿಫ್ರೆಂಟು. ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದವ್ರಿಗೆ ನಿಮಗೆ ಬೇರೆ ಡಿಫ್ರೆಂಟ್, ಆಯಿತಾ. ಸೊ ಇದ್ರ ಮೇಲೆ ಡಿಫ್ರೆಂಟ್ ಆಗ್ತದೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ ಇದಂತ ಫಿಕ್ಸ್ ಬರೋದು. ಈಗಾಗಲೇ ನಿಮ್ಗೆ ಏನಾದರೂ ಕಾಲೇಜ್ ಒಳಗೆ ಫೀಸ್ ಎಲ್ಲನೂ ಕೂಡ ಕಟ್ಸ್ಕೊಂಡಿತ್ತಂದರೆ ಈ ಅಮೌಂಟ್ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಅಂದರೆ ಇಂಜಿನಿಯರ್ ಸ್ಟೂಡೆಂಟು ಇಲ್ಲ. ನಮಗೇನಪ್ಪ ಆಗ್ತಿದೆ ಅಂತಂದರೆ, ನಮಗೆ ಕಾಲೇಜವ್ರಿಗೆ ನಾವು ಇದುವರೆಗೂ ಕೂಡ ದುಡ್ಡೇ ಕಟ್ಟಿಲ್ಲ ಅಂದರೆ ನಿಮ್ಗೆ ಇದರಲ್ಲಿ ನಿಮಗೆ ಅಮೌಂಟ್ ಇದನ್ನೆಲ್ಲನೂ ಕೂಡ ಕಾಲೇಜಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ₹1 ಕೂಡ ನೀವು ಕಾಲೇಜ್ ಕಟ್ಟಿರಲ್ಲ. ಎಲ್ಲ ಅಮೌಂಟ್ ಏನಪ್ಪ ಅಂತಂದರೆ ಇವಾಗ ಕಟ್ತಿರ್ತಾರೆ. ಯಾಕಂದರೆ ಈ ಸ್ಕಾಲರ್ಶಿಪ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಕಾಲೇಜವ್ರು ಕೂಡ. ಇಲ್ಲ ನೀವು ಸ್ಟಾರ್ಟಿಂಗ್ ಬಂದಾಗ ಕಾಲೇಜವ್ರು ದುಡ್ಡು ಇಸ್ಕೊಂಡ್ಬಿಟ್ರೆ ಅಂತಂದರೆ ಈ ಸ್ಕಾಲರ್ಶಿಪ್ ನಿಮಗೆ ಇದೇ ತಕ್ಕನಂಗೆ OB ಸ್ಟೂಡೆಂಟ್ ಕೇಳ್ತಂದರೆ OB ಸ್ಟೂಡೆಂಟ್ಗೆ ಸ್ವಲ್ಪ ಕಡಿಮೆ ಆಗಿದೆ, ಆಯಿತಾ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಇದು ಇಂಜಿನಿಯರಿಂಗ್ ಅಂತ ತೊಗೊಂತಂದರೆ ಇದ್ರದ್ದು ಹಾಫ್ ಅಮೌಂಟ್ ಆಗುತ್ತೆ ನಿಮ್ಮದು. ಅಂದರೆ ನಿಮ್ದು ಎಷ್ಟು ಇಂಜಿನಿಯರ್ದು ಗೌರ್ಮೆಂಟ್ ಕಾಲೇಜ್ ಫೀಸ್ ಎಷ್ಟಿದೆಯೋ ಅದ್ರದ್ದು ಹಾಫು. ಫಾರ್ ಎಕ್ಸಾಂಪಲ್ ನಿಮಗೆ 21,000 ಇದೆ, ನಿಮ್ಗೆ ಗೊತ್ತಿರೋ ಹಾಗೆ 21,000 ಅಂದ್ರೆ ಫಿಕ್ಸ್ ಬರ್ತದೆ. ಇನ್ ಕೇಸ್ ವಿದ್ಯಾಸಿರಿ ಸೆಲೆಕ್ಷನ್ ಅಂತಂದ್ರೆ ಅದಕ್ಕೆ 15,000 ಬರ್ತದೆ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಕೋರ್ಸು 82,000 ಎಲ್ಲ ಕೋರ್ಸ್ಗೂ ಬರ್ತಾರೆ ಇಲ್ಲ, ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ. ಫಾರ್ ಎಕ್ಸಾಂಪಲ್ ಈಗ ನರ್ಸಿಂಗ್ ಸ್ಟೂಡೆಂಟ್ ನೀವು ಏನಾದ್ರು ಮಾಡಿತ್ತಂದರೆ ನಿಮಗೆ ಬೇರೆ ಇದೆ. ಓಕೆ, ಲೈಕ್ ನಿಮಗೆ ಗೊತ್ತಿರುವಾಗೆ 8,000 10,000 ಇರ್ತದೆ. ಇನ್ ಕೇಸ್ ನಾರ್ಮಲ್ ಡಿಗ್ರಿ ಮಾಡಿತ್ತಂದ್ರೆ ನಿಮಗೆ ಬೇರೆ. ಅಂದರೆ ಡಿಪೆಂಡ್ ಅಪಾನ್ ಇದು ಸ್ಕಾಲರ್ಶಿಪ್ ಹೆಂಗೆ ಹೋಗ್ತಾವೆ ಅಂತಂದರೆ ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ ಅಥವಾ ಯಾವ ಸ್ಟೇಟಸಲ್ಲಿದ್ದೀರಾ. ಇವನು ಅಂಡರ್ ಗ್ರ್ಯಾಜುಯೇಷನ್, ಅದೇ ಪೋಸ್ಟ್ ಗ್ರ್ಯಾಜುಯೇಷನ್ ಐತಂದ್ರೆ ಇನ್ನೂ ಕೂಡ ಜಾಸ್ತಿ ಆಗೋದು. ಅದು ಇವನು ಅದೇ SC ಸ್ಟೂಡೆಂಟ್ ಆಗಿದ್ದು PUC ಅಂತಂದ್ರೆ ಅದಕ್ಕೆ ಬೇರೆ. ಅಂದರೆ ಟೋಟಲ್ ಏನಪ್ಪ ಅಂತಂದರೆ ಡಿಫ್ರೆಂಟ್ ವೇದಾಗ ಹೋಗ್ತದೆ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಅಮೌಂಟ್ ಮಾತ್ರ ಯಾವುದೂ ಕೂಡ ಮಿಸ್ ಆಗಲ್ಲ. ಈಗ ಕ್ರೆಡಿಟು ಕೂಡ ಆಗಿದೆ ಅಮೌಂಟು, ಅದಕ್ಕೆ ಹೇಳ್ತಾ ಇದ್ದೀನಿ, ಆಯಿತಾ. ಸರಿ ಕಣ್ರು. ಅಂದರೆ ನಾನು ಅದಕ್ಕೆ ಇಷ್ಟಕ್ಕೊಂದು ಅಮೌಂಟು ನಾನು ಅದಕ್ಕೆ ಪದೇ ಮೆನ್ಷನ್ ಮಾಡ್ತಿರ್ತೇನೆ ಅಂತಂದರೆ SSB ಸ್ಕಾಲರ್ಶಿಪ್ಪು ಗೋರ್ಮೆಂಟ್ದು ಮಿಸ್ ಮಾಡ್ಕೊಳ್ಕೊಬೇಡ್ರಿ. ಅಪ್ಲಿಕೇಶನ್ ಇದ್ದಾಗ ಹಾಕಿಬಿಡಿ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಬಂದೇ ಬರ್ತದೆ. ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟು ಟೈಮ್ ಆಗುತ್ತೆ ರೀ ನಿಮಗೆ? ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಟೈಮ್ ಆಗುತ್ತಾ. ಸೊ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ನ ತೊಗೊಂಬಿಡಿ, ಆಯಿತಾ. ಸರಿ ಕೊಂಡ್ರು. ಏನಾದರೂ ಬೇರೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅವಕ್ಕೆಲ್ಲ ಕೂಡ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.